ನಮಸ್ತೆ. ಇದು ಲಾಸ್ಟ್ ವೀಕ್ 2 ಡೇಸ್ ವ್ಲಾಗ್ ಆಗಿರತ್ತೆ. ಇನ್ನ ನಾನು ಒಂದು ಮಿನಿ ವ್ಲಾಗ್ ಅಲ್ಲಿ ಹೇಳಿದ್ದೆ. ನಾನು ಹೋದ ವಾರದಲ್ಲಿ ಕರೆಕ್ಟ್ ಆಗಿ ವ್ಲಾಗ್ಸ್‌ನ ಅಪ್ಲೋಡ್ ಮಾಡಿಲ್ಲ. ಒಂದು ರೀಸನ್ ಬಂದು ನನಗೆ ಲೈಟ್ ಆಗಿ ಕೋಲ್ಡ್ ಕಾಫ್ ಆಗಿತ್ತು ಅಂತ ಹೇಳಿ. ಇನ್ನೊಂದು ರೀಸನ್ ನಾವು ಹೊರಗಡೆ ಹೋಗಿದ್ವಿ 2 ಡೇಸ್ ಅಂದ್ಬಿಟ್ಟು. ನಾವು ಹೊರಗಡೆ ಎಲ್ಲಿ ಹೋಗಿದ್ವಿ ಅಂದ್ರೆ ಅನಿನ ಮೀಟ್ ಆಗೋಣ ಅಂತ ಹೇಳಿ ಹೋಗಿದ್ದು. ಅನಿ ಹೊರಗಡೆ ಹಾಸ್ಟೆಲ್ ಅಲ್ಲಿ ಇದ್ದಾಳಲ್ವಾ ಸ್ಟಡೀಸ್‌ಗೋಸ್ಕರ. ಅವಳು ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ಲು ಅಂದ್ಬಿಟ್ಟು ನೋಡಕ್ ಹೋಗಿದ್ವಿ. ಬಟ್ ನಮ್ಮನ್ನ ನೋಡಿ ನಿಜವಾಗ್ಲೂ ತುಂಬಾನೇ ಅವಳು ಸರ್ಪ್ರೈಸ್ ಆಗೇ ನಾವು ಹೋಗಿದ್ದಿದ್ದು. ಫುಲ್ಲು ಸರ್ಪ್ರೈಸ್ ಆದ್ಲು ಮತ್ತೆ ತುಂಬಾ ಎಮೋಷನಲ್ ಸಹ ಆದ್ಲು. ಮಗು ತುಂಬಾನೇ ಹತ್ಲು ಸಹ. ಅಂದ್ರೆ ಖುಷಿಗೆ ಹತ್ಲು ಅಂತಾನೆ ಹೇಳ್ಬೋದು. ದುಃಖಕ್ಕಂತೂ ಹತ್ತಿರಲ್ಲ ಅಲ್ವಾ ಅಪ್ಪ ಅಮ್ಮನ್ನ ನೋಡಿ. ಅಂದ್ರೆ ಅವಳು ನಮ್ಮನ್ನ ಒಂದು 20 ಡೇಸ್ ಇಂದ ಫೋರ್ಸ್ ಮಾಡ್ತಾನೆ ಇದ್ಲು, ಬನ್ನಿ ಬನ್ನಿ ಅಂತ ಹೇಳಿ. ನಮ್ಮನೆಯವ್ರು ಸ್ವಲ್ಪ ಬ್ಯುಸಿ ಇದ್ದಿದ್ ಕಾರಣ ನಮ್ಗೆ ಹೋಗಕ್ ಆಗಿರ್ಲಿಲ್ಲ. ಆದ್ರೆ ಯಾಕೋ ಲಾಸ್ಟ್ ವೀಕ್ ಅಲ್ಲಿ ಅವ್ರ ಪಪ್ಪನ್ಗೆ ಫೋನ್ ಮಾಡ್ಬಿಟ್ಟು ಪ್ಲೀಸ್ ಬನ್ನಿ ಪಪ್ಪ, ನೋಡ್ಬೇಕು ಅನ್ನಿಸ್ಬಿಟ್ಟಿದೆ, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ಲಂತೆ. ಹಂಗಾಗಿ ಇವರು ಗುಡ್ ಫ್ರೈಡೆಗೆ ರಜಾ ಇರತ್ತಲ್ವಾ ಅಂತ ಹೇಳಿ ಅವತ್ತು ಪ್ಲಾನ್ ಮಾಡ್ಕೊಂಡು ಹೋದ್ವಿ. ಹಿಂದಿನ ದಿನಾನು ಅವಳು ಕಾಲ್ ಮಾಡಿದ್ಲು ನಮ್ಗೆ ಬನ್ನಿ ಅಂತ ಅಂದ್ಬಿಟ್ಟು. ನಾವು ಇಲ್ಲ ಅಮ್ಮ, ನಮ್ಗೆ ಕೆಲ್ಸಗಳಿದೆ, ಬರಕ್ ಆಗಲ್ಲ ಅಂತ ಹೇಳಿ ಅವರು ಹೇಳಿದ್ರು. ಬಟ್ ಆಲ್ರೆಡಿ ನಾವು ಪ್ಯಾಕಿಂಗ್ ಎಲ್ಲ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಇನ್ನ ಅಲ್ಲಿ ಹೋದ್ಮೇಲೆ ನಾನು ತುಂಬಾ ವರ್ಷಗಳ ನಂತರ ಗಾಳಿಪಟ ಎಲ್ಲ ಹಾರಿಸ್ದೆ. ಮತ್ತೆ ಬೀಚಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನ ನಮ್ಮನೆಯವರು ಯಾವಾಗ್ಲೂ ಬ್ಯುಸಿ ಆಗಿರೋರು. ಅವರಿಬ್ರು ಮಕ್ಕಳಿಗೋಸ್ಕರ ಅವರ ಟೈಮ್ನ ಫ್ರೀ ಮಾಡ್ಕೊಂಡು ಫುಲ್ಲು ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು 2 ಡೇಸ್ ಮಾತ್ರ. ಇನ್ನು ಕಂಪ್ಲೀಟ್ ವ್ಲಾಗ್ನ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ.